KCT ಎಕ್ಸಾಮ್ಸ್ನ ಯಾರು ತೊಗೊಂಡಿದ್ದೀರೋ ಅವ್ರಿಗೆಲ್ಲ ಈಗ ಅಡ್ಮಿಟ್ ಕಾರ್ಡನ್ನು KE ರಿಲೀಸ್ ಮಾಡಬೇಕು. ಸೊ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಸಹ ಈ ಅಡ್ಮಿಟ್ ಕಾರ್ಡನ್ನು KE ರಿಲೀಸ್ ಮಾಡುತ್ತೆ. ಸೊ KCET ಅಪ್ಲಿಕೇಶನಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅಬೌಟ್ ಕ್ಯಾಟಗರೀಸ್ ಏನಾದರೂ ಮಿಸ್ಟೇಕ್ ಇದ್ದರೆ ಆ ಮಿಸ್ಟೇಕನ್ನು ಕರೆಕ್ಷನ್ ಮಾಡ್ಕೋಬೋದು. ಈ ತಿಂಗಳ ಅಂದರೆ ಮಾರ್ಚ್ 30ರವರೆಗೂ ಟೈಮ್ ಇದೆ. ಸೊ ಆ ಟೈಮಲ್ಲಿ ನೀವು ಕ್ಯಾಟಗರಿನ ಎಡಿಟ್ ಮಾಡ್ಕೊಳ್ಳಿ. ಹಾಗೆ RD ನಂಬರ್ಗಳನ್ನ ಚೇಂಜ್ ಆಗಿದ್ದರೆ ಆ RD ನಂಬರ್ ಬದಲಾಗಿರೋ ಹೊಸ RD ನಂಬರ್ನ ಎಂಟ್ರಿ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಅಪ್ಲಿಕೇಶನ್ ಫಾರಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಫೈನಲ್ ಅಪ್ಲಿಕೇಶನ್ ಫಾರಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. KCET ಎಕ್ಸಾಮ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ 23 ಮತ್ತು 24ನೇ ತಾರೀಕು ನಡೀತಾ ಇದೆ. ಸೊ ಹಾಗಾಗಿ ಅದಕ್ಕೆ ಬೇಕಾಗಿರೋ ಅಡ್ಮಿಟ್ ಕಾರ್ಡನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏಪ್ರಿಲ್ 10ನೇ ತಾರೀಕು ಬೆಳಗಿನ ಜಾವ ಅಂದರೆ ಮುಂಜಾನೆ 11 ಗಂಟೆ ಮೇಲೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅವತ್ತೇ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಬೇಕಾ ಸರ್ವರ್ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನೀವು ಏಪ್ರಿಲ್ 23-24 ಎಕ್ಸಾಮ್ ಇದೆ ಅಲ್ವಾ, ನೀವು 23-24 ಒಳಗಡೆ ಒಂದು ಡೇಟನ್ನು ಅನೌನ್ಸ್ ಮಾಡಿರ್ತಾರೆ, ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ. ಆ ಡೇಟ್ ಒಳಗಡೆ ನೀವು ಅಡ್ಮಿಷನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಏಪ್ರಿಲ್ 10 ಅಥವಾ 11ಕ್ಕೆ ನೀವು ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ KE ವೆಬ್ಸೈಟ್ನಲ್ಲಿ. ಅಡ್ಮಿಟ್ ಕಾರ್ಡನ್ನು ನೀವು ಎಲ್ಲಿ ತೊಗೋಬೇಕು, ನಾವು ಕಾಲೇಜಿಗೆ ಹೋಗಿ ತೊಗೋಬೇಕಂದ್ರೆ KE ವೆಬ್ಸೈಟಲ್ಲೇ ಸಿಗುತ್ತೆ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಕಾಲೇಜ್ಗೆ ಹೋಗಿ ಅಲ್ಲಿ ನೀವು ಅಡ್ಮಿಟ್ ಕಾರ್ಡನ್ನ ತೊಗೊಳ್ಳೋ ನೆಸಿಟಿ ಇಲ್ಲ. KE ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿದ್ಮೇಲೆ ಅಲ್ಲಿ ಕಲರ್ ಪ್ರಿಂಟೌಟ್ನೇ ತೊಗೊಳ್ಳಿ. ಸೊ ಅಡ್ಮಿಟ್ ಕಾರ್ಡಲ್ಲಿ 2 ಪೇಜ್ ಇರುತ್ತೆ. ಒಂದು ಪೇಜಲ್ಲಿ ನಿಮ್ಮ ಡೀಟೇಲ್ಸ್ ಇರುತ್ತೆ, ಎಕ್ಸಾಮಿನೇಷನ್ ಸೆಂಟರು, ನಿಮ್ಮ ನೇಮು, ಫಾದರ್ ನೇಮು, ಎಕ್ಸಾಮಿನೇಷನ್ ಸೆಂಟರು, ಕೋರ್ಸಸ್, ಕಾಂಬಿನೇಷನ್ಸು ಯಾವ್ದು ತೊಗೊಂಡಿದ್ದೀರಾ ಅಂತ, ಈಗ ಡೀಟೇಲ್ಸ್ ಇರುತ್ತೆ, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಇರುತ್ತೆ. ಸೆಕೆಂಡ್ ಪೇಜಲ್ಲಿ ಎಕ್ಸಾಮ್ಗೆ ಹೋಗಬೇಕಾದ್ರೆ ಯಾವ ವಸ್ತುಗಳನ್ನ ತೊಗೊಂಡೋಗ್ಬೇಕು, ಯಾವತ್ತು ತೊಗೊಂಡೋಗಬಾರ್ದು, ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ಕ್ಲೀನಾಗಿ ನೀವು ಓದ್ಕೋಬೇಕು. ಎಕ್ಸಾಮಿನೇಷನ್ ಹಾಗೆ KCET ಅಡ್ಮಿಟ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅದ್ರ ಬಗ್ಗೆ ಮುಂದೆ ವಿಡಿಯೋ ಮಾಡ್ತೀವಿ. ಹಾಗೆ ಯಾವ ವಸ್ತುಗಳನ್ನ ತೊಗೊಂಡೋಗ್ಬೇಕು, ಯಾವ ವಸ್ತುಗಳನ್ನ ತೊಗೊಂಡೋಗಬಾರ್ದು ಅಂತಲೂ ಸಹ ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡ್ತೀವಿ. KCET ಎಕ್ಸಾಮ್ಸ್ ಬಗ್ಗೆ ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡ್ತೀವಿ. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಗೆಟ್ ನೆಕ್ಸ್ಟ್ KE ಲೇಟೆಸ್ಟ್ ಅಪ್ಡೇಟ್ಸ್. ಟೇಕ್ ಕೇರ್, ಬೈ ಬಾಯ್.